ಈ ಬಿಳಿತೊನ್ನಿನ ಸಮಸ್ಯೆ, ಈ ಬಿಳಿತೊನ್ನು ಬಂದವರು ಏನೆಲ್ಲ ಮನೆ ಮದ್ದುಗಳನ್ನ ಮಾಡ್ಕೋಬಹುದು? ತೊನ್ನು ಈ ಸಮಸ್ಯೆ ಅಂತ ಹೇಳಿದ್ರೆ ಬಹಳ ಡೇಂಜರ್ ಇದು ಬರ್ಲಿಕ್ಕೆ ಕಾರಣ ಇದು ಒಂದು ಆಟೋಇಮ್ಯೂನ್ ಡಿಸೀಸು. ವಿರುದ್ಧ ಆಹಾರಗಳಿಂದ ಈ ಸಮಸ್ಯೆ ಬಂದಿರ್ತದೆ. ಅಂತವ್ರು ಏನ್ ಮಾಡ್ಬಂದ್ರೆ ಬೇವಿನ ಮರದ ಬೇರು, ಬೇವಿನ ಮರದ ಚಕ್ಕೆ, ಬೇವಿನ ಮರದ ಎಲೆ, ಬೇವಿನ ಮರದ ಹೂವು, ಬೇವಿನ ಮರದ ಕಾಯಿ, ಈ 5 ಪದಾರ್ಥಗಳನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೇಕು. ಅದನ್ನ ಏನ್ ಮಾಡ್ಬೇಕಂದ್ರೆ ನೆರಳಲ್ಲಿ ಒಣಗಿಸಿ ಪುಡಿ ಮಾಡ್ಕೊಂಡು ಸಮ ಪ್ರಮಾಣದಲ್ಲಿ ಅವೆಲ್ಲವನ್ನು ಸೇರಿಸ್ಕೋಬೇಕು. ತಿಳಿತಾ? ಹೂವಿನ ಒಂದು ಪ್ರಮಾಣ ಹುಡುಕೋದು ಬಹಳ ಕಷ್ಟ ಆಗುತ್ತೆ, ಆದ್ರೂ ಕಷ್ಟಪಟ್ಟು ಮಾಡ್ಬೇಕು, ಎಲ್ಲ ಸಮ ಪ್ರಮಾಣ ಇರ್ಬೇಕು. ಈ ಪುಡಿಯನ್ನ ಬೆಳಗ್ಗೆ 1 ಚಮಚ, ರಾತ್ರಿ 1 ಚಮಚ ಸೇವನೆ ಮಾಡ್ಬೇಕು. ಉಗುರು ಬೆಚ್ಚನ ನೀರಿನಲ್ಲಿ ಅಥವಾ ಬೇವಿನ ಎಣ್ಣೆಯಲ್ಲಿ ಒಂದು ಅರ್ಧ ಚಮಚ ಬೇವಿನ ಎಣ್ಣೆಯಲ್ಲಿ 1 ಚಮಚ ಪುಡಿ ಹಾಕಿ ಸೇವನೆ ಮಾಡಿ ಆಮೇಲೆ ಉಗುರು ಬೆಚ್ಚನ ನೀರನ್ನ ಕುಡಿಬೇಕು. ಹುಳಿ ಪದಾರ್ಥವನ್ನ ಯಾವತ್ತೂ ಸೇವನೆ ಮಾಡಬಾರದು ಇಂತಹ ಸಮಸ್ಯೆ ಇದ್ದಾಗ. ಆಮೇಲೆ ಏನ್ ಮಾಡ್ಬೇಕಂದ್ರೆ ಬೇವಿನ ಎಣ್ಣೆಯನ್ನ ಈ ಒಂದು ತೊನ್ನಾಗಿರೋ ಭಾಗಕ್ಕೆ ಸತತವಾಗಿ ಲೇಪನ ಮಾಡ್ಬೇಕು. ಈ ಚೂರ್ಣವನ್ನ ಮಿಶ್ರಣ ಮಾಡಿ ಬೇವಿನ ಎಣ್ಣೆಯಲ್ಲಿ ಅದನ್ನ ಲೇಪನ ಮಾಡೋದು. ಹೊಟ್ಟೆಲ್ ತಗೊಳಕ್ಕೂ ಅದೇ, ಲೇಪನ ಮಾಡಕ್ಕೂ ಅದೇ. ಸತತವಾಗಿ 3 ರಿಂದ 6 ತಿಂಗಳು ಲೇಪನ ಮಾಡಿದ್ರು ಕೂಡ ಈ ಸಮಸ್ಯೆ ಗುಣ ಆಗುತ್ತೆ. ಇನ್ನ ನೆಕ್ಸ್ಟ್ ಅಂತ ಹೇಳಿದ್ರೆ ಶುದ್ಧ ಬಾಕೂಚಿ ಅಂತ ಸಿಗ್ತದೆ. ಶುದ್ಧೀಕರಣ ಮಾಡಿರ್ತಕ್ಕಂಥ ಬಾಕೂಚಿ ಬೀಜದ ಪುಡಿಯನ್ನ ಗೋಮೂತ್ರದಲ್ಲಿ ಮಿಶ್ರಣ ಮಾಡಿ ಎಲ್ಲಿ ಆಗಿರ್ತದೆ ಅಲ್ಲಿ ಹಚ್ಚೋದ್ರಿಂದ ಗಾಯ ಆಗಿ ಆ ಚರ್ಮ ಎಲ್ಲ ಸಿಪ್ಪೆ ಎಲ್ಲ ಕಿತ್ತು ಮತ್ತೆ ಹೊಸ ಚರ್ಮ ಬರ್ತದೆ. ಆ ಒಂದು ಮನೆಮದ್ದಿನಿಂದನೂ ಕೂಡ ತೊನ್ನಿನ ಸಮಸ್ಯೆಗೆ ಪರಿಪೂರ್ಣವಾದ ಪರಿಹಾರವನ್ನು ನಾವು ಕಂಡುಕೊಳ್ಬಹುದು.